ಇವತ್ತು ಪ್ರಿಯಾ ಅವರು, ದರ್ಶಿನಿ ಅವರು, ನಮ್ಮ ಚಿನ್ಮಯ್, ಕವನ ಅವರು ಎಲ್ಲರೂ ಬರ್ತಿದ್ದಾರೆ. ರೀಲ್ಸ್ ಬ್ಲಾಗ್ ಎಲ್ಲ ಮಾಡ್ತೀರಲ್ವಾ, ಎಲ್ಲ ನೋಡಿದೀನಿ ಅನ್ಸ್ತೈತ್ ನಿಮ್ನ. ಪಪ್ಪು ಅವರ ಆಗಮನ. ಆಲ್ಸೋ ನಮ್ಮ ಪಪ್ಪು ಅವರು ಬಂದಿದ್ದಾರೆ ಒಳಗಡೆ ರೂಮಲ್ಲಿ. ಈ ರೂಮಲ್ಲಿ ಮಲಗಿ ಸಾಗು, ಹಪ್ಳ, ಪಲ್ಯ, ಉಪ್ಪಿನಕಾಯಿ, ಅಂಟಾಗ ಬಾಡಿಯೋದ ಬಳ್ಳಿಯಿಂದ ನೋಡಿ ಮಾಡಲ್ ಇಲ್ಲೊಬ್ರು ಹೋಯ್ತು. ತುಂಬಾ ಜನ ದಪ್ಪ ಆಗ್ಬಿಟ್ಟಿದ್ದೀರಾ ಅಂತ ಅಂತ ಇರ್ತಾರೆ. ಬಟ್ ನನ್ಗೆ ಏನಾಗಿದೆ ಅಂದ್ರೆ ಇವ್ರಿಗೋಸ್ಕರ ಬದುಕೋದಾದ್ರೆ ಎಲ್ಲಾ ತರಾನು ಚೇಂಜಸ್ ಮಾಡ್ಕೋಬೇಕು ಅಂತ ಬೈತಾ ಇರ್ತಾರೆ ನಮ್ಮ ಮನೇಲಿ. ಅವರೇ ನಮ್ಮ ಮಮ್ಮಿ ಅವರು ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಮಾಡ್ಬಿಟ್ಟು ಫ್ರಿಜ್ಗೆ ಇಟ್ಬಿಟ್ಟವ್ರೆ ವೇಸಿಯ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫೈನಲಿ ಗಾಯ್ಸ್, ಇವತ್ತು ನಮ್ಮ 8th ಬ್ಯಾಚ್ ಸ್ಟೂಡೆಂಟ್ ಪೋರ್ಟ್ಫೋಲಿಯೋ ನಡೀತಿದೆ. ಈ ಸಲ ನಾವು ಹೊರಗಡೆ ಇಟ್ಕೊಂಡಿದೀವಿ. ಆಲ್ರೆಡಿ ಗೊತ್ತಿರುತ್ತೆ ನಿಮ್ಗೆ ಎಲ್ರಿಗೂ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಸೊ ನಾನು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ಟೈಮ್ ಆಗಿತ್ತು, ಆದ್ರೂ ಲೇಟ್ ಆಗಿ ಹೊರಡ್ತಾ ಇದೀನಿ. ಸೊ ಅಲ್ಲಿ ಬಾಂಧವ್ಯ ಅಮ್ಮಗೆ ಹತ್ರ ಇರೋದ್ರಿಂದ ಅಮ್ಮು ಹಂಗೆ ಹೋಗ್ತಾಳೆ. ನಮ್ ಜೊತೆ ವಿದ್ಯಾ ಅವರು, ಇವತ್ತು ಪ್ರಿಯಾ ಅವರು, ದರ್ಶಿನಿ ಅವರು, ನಮ್ಮ ಚಿನ್ಮಯ್, ಕವನ ಅವರು ಎಲ್ಲರೂ ಬರ್ತಿದ್ದಾರೆ. ಸೊ ಎಲ್ಲ ಅಲ್ಲಿ ರೆಡಿ ಆಗಿದ್ದಾವೆ. ಸೊ ಇವಾಗ ಏನಿದ್ರು ಹೊರಡೋದು ಅಷ್ಟೇ. ಓಕೆ, ನೋಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವನಿಂದಾನೆ ಲೇಟ್ ಆಗಿದ್ದು. ಹಾ, ಕೇಳಲ್ಲಿ ಎಷ್ಟೊತ್ತಾಯ್ತು ನಾವ್ ಕೆಳಗಡೆ ಬಂದು? ಹಾಫ್ ಅನ್ ಅವರ್ ಆಯ್ತು. ಹಾ, ಸೆಲ್ಫಿ ಆಮೇಲೆ ತಗೊಳ್ಳುವೆ ನಡಿ. ಯಾವಾಗ್ಲೂ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾನೆ ಗೈಸ್. ಟೇಬಲ್ ಎಲ್ಲ ಅರೇಂಜ್ ಆಗಿದೆ. ಏನೇನಿದ್ರು ಮಾಡೆಲ್ನ ಕೂರಿಸಿ ಸ್ಟೂಡೆಂಟ್ ಮೇಕಪ್ ಮಾಡೋದಷ್ಟೇ ಗೈಸ್. ನೀವೇ ಕುತ್ಕೋಬಿಡಿ ಎಲ್ಲ. ಅಣ್ಣ ಏನು ನೋಡ್ತಾ ಇದೆಯಾ? ಏನಾರ ಮರದ ಮೇಲೆ ಏನಾರ ಬಂದಿದಾರ ಅಕ್ಕ? ಯಾ ಮರದ ಮೇಲೆ? ಬನ್ನಿ ಬನ್ನಿ ಜನರೇ, ಬನ್ನಿ ಬೇಗ ಇಟ್ಬಿಡೋಣ. ನಮ್ಮಮ್ಮ ಹುಡುಗಿ ಥರ ನಾಚ್ಕೋತಾಳೆ ಗೈಸ್. ಕೂದ್ಲಿಗೆ ಬಂದ್ಬಿಡುತ್ತೆ ಇವತ್ತು. ಬೇಡ ಬೇಡ ಅಂದ್ರೆ ಕೂಮ್ ಬಂದ್ಬಿಡುತ್ತೆ ಅಲ್ವಾ? ಹಾಂ, ನಮ್ಮ ಸ್ವಲ್ಪ ಟ್ವಿನ್ನಿಂಗು ಚೂರು. ಬ್ಲ್ಯಾಕಾ? ಅದು ಅದಕ್ಕೆ ಯಾಕೆ ಡಿಫ್ರೆಂಟಾಗಿ ಹಾಕೋ ಬಂದ್ಬಿಟ್ಟವಳೆ ಅಂತ ನೋಡ್ತಾ ಇದ್ದೀನಿ. ನಾವೇನೋ ಪ್ಲ್ಯಾನ್ ಮಾಡಿದ್ದು, ಹೋಗು ಫ್ಲಾಪ್ ಆಯಿತು. ಆಮೇಲೆ ಹಾಯ್ 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 ಬಿಂದು. ಥ್ಯಾಂಕ್ ಯು. ಎಷ್ಟು ದಿನ ಆಯಿತು ಮೀಟ್ ಮಾಡಿ ನಾವು. ಲಾಸ್ಟ್ ಇದ್ರ ಶೂಟ್, ಪೋರ್ಟ್ಫೋಲಿಯೋ ಶೂಟ್. ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇಲ್ಲ ನಾನು. ಹೇಳ್ದೆ ಪೂಜೆಗೆ ಬಂದೈತೆ ಅಂತ. ನಿನ್ನೆಲ್ಲೋ ನೋಡಿದ್ದೀನಲ್ಲ ಅಕ್ಕ. ಹೇಗಿದ್ಯಕ್ಕ? ನಾ ಯಾರ ಗೊತ್ತಿಲ್ಲ ನೀವು ನನಗೆ. ನಿನ್ನೆಲ್ಲೋ ನೋಡಿದ್ದೀನಿ, ಬಟ್ ಆದರೆ ರೀಲ್ಸ್ ಏನೋ ಮಾಡ್ತೀರಾ ಅಲ್ವಾ ನೀವು? ಹಾಂ, ಏನೋ ರೀಲ್ಸು ಬ್ಲಾಗ್ ಎಲ್ಲ ಮಾಡ್ತೀರಾ ಅಲ್ವಾ? ಎಲ್ಲ ನೋಡಿದ್ದೀನಿ ಅನಿಸ್ತೈತೆ ನಿಮ್ಮನ್ನ. ಹೌದಾ? ನಮ್ಮ ನೇಮ್ ಅಂತ ಏನಾದರೂ ಗೊತ್ತಾ, ಇಲ್ಲ ಮರ್ತ್ಬಿಟ್ಟಿದ್ದೀರಾ? ಹೌದಾ? ಸದ್ಯ ನೆನ್ಪಿಟ್ಕೊಂಡಿದ್ದೀರಲ್ಲ ಗೈಸ್. ಮನೆ ಇನಾಗ್ರೇಷನ್ಗೆ ಬರಲಿಲ್ಲ, ಮುಗೀತು. ಕನ್ಸೀವ್ ಅದೇ ಒಂದಿನ ಬರಲಿಲ್ಲ ನೋಡೋಕ್ಕೆ ಅಕ್ಕ ಅಂತ. ಪಾಪು ಆಯಿತು, ಪಾಪು ನೋಡೋಕ್ಕೂ ಬರಲಿಲ್ಲ. ಇವಳು ತಂಗಿ ಅಂತೆ. ಇಲ್ಲ ನಾನು ಹೇಳಿದ್ದೆ ಅಲ್ವಾ ಏನಾಯ್ತು ಅಂತ. ಏನಾಯ್ತು ಅಂತ ಹೇಳಿದ್ದೆ ಅಲ್ವಾ ಅಕ್ಕ? ಸಾರಿ, ಬೇಜಾರು ಮಾಡ್ಕೋಬೇಡಿ. ಮಾಡ್ಕೋತೀನಿ ಸರಿ ಮಾಡ್ತೀನಿ. ಇವಾಗ ಬಂದಿದ್ದೀನಲ್ಲ ಅದಕ್ಕೆ. ನೀನು ಮನೆಗೆ ಬರಲಿಲ್ವಲ್ಲ, ಡೈರೆಕ್ಟ್ ರೆಸಾರ್ಟಿಗೆ ತಾನೇ ಬಂದಿರೋದು. ರೆಸಾರ್ಟಿಂದ ಹೆಂಗೆ ಡೈರೆಕ್ಟ್ಗೆ ಹೋಗು. ಇಲ್ಲ, ನಾನು ಇನ್ನೂ ಸಪ್ರೇಟಾಗಿ ಬರ್ತೀನಿ. ಹಾಂ ಆಯಿತು. ನಾನು ಮನೆಗೆ ಹೋಗಿದ್ದೀನಿ. ಹೌದಾ? ನಿಮ್ಮ ಮನೆಗೆ ಹೋಗಿ ಬಂದೆ ಇವಾಗ? ಹಾಂ, ಲಾಸ್ಟ್ ಟೈಮ್ ಬಂದಿದ್ಲು. ಹೌದಾ? ನನಗೆ ಗೊತ್ತಿಲ್ವಲ್ಲ. ಅದೇ ಏನ್ರಿ ಸಮಾಚಾರ? ಪ್ರೀತಿ ನಾಯಕ್ ಅವರೇ, ಎಲ್ಲ ನೀವೇ ಹೇಳ್ಬೇಕು. ಚೆನ್ನಾಗಿದ್ದೀರಾ? ಎಲ್ಲ ಬ್ಲಾಗ್ ಎಲ್ಲ ಚೆನ್ನಾಗಿ ಬರ್ತಿದೆ. ಹೌದಾ? ಥ್ಯಾಂಕ್ ಯು. ಇದೇ ಥರ ಮಾಡಿ ಚೆನ್ನಾಗಿ. ಪಪ್ಪು ಅವರ ಆಗಮನ. ಆಲ್ಸೋ ನಮ್ಮ ಪಪ್ಪು ಅವರು ಬಂದಿದ್ದಾರೆ ಒಳಗಡೆ ರೂಮಲ್ಲಿ. ಈ ರೂಮಲ್ಲಿ ಮಲಗಿದ್ದಾನೆ ಪಪ್ಪು. ಅಪ್ಪು, ಸ್ಕೂಲ್ ರಜಾ ಮಜಾ ಇವತ್ತು ಗೈಸ್. ಇವಾಗ ಕ್ಯಾಟ್ರಿನಿಂದ ಊಟ ಆರ್ಡ್ರ್ ಮಾಡಿದ್ವಿ. ಊಟ ಬಂದಿದ್ದೆ. ಹುಷಾರು ಕಣೋ, ಬಿದ್ರೆ ಕಲ್ಲು ಹೊಡೆದೋಗ್ಬಿಡ್ತದ. ಆಮೇಲೆ ನಾನು ಹೋಯ್ತೀನಿ, ಏನಾದಿಲ್ಲ, ಕಲ್ಲು ಹೊಡೆದೋಗ್ಬೇಕಲ್ಲ. ಎಲ್ಲ ಅದೇ ತಾನೇ ಡೈಲಾಗ್ ಹೊಡಿಯೋದು. ಸೊ ಗೈಸ್, ಏನೇನಿದೆ ಅಂತ ನೋಡ್ಬೇಕು ಇವಾಗ. ಗರ್ಲ್ಸ್ ಕಮ್ ಹಿಯರ್. ಊಟ
ಬೇಡ್ವಾ? ಊಟ ಮಾಡಲ್ವಾ ಯಾರೂನು? ವಾಯ್ಸೇ ಇಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದ್ದೀರಾ? ಅಮ್ಮು, ನೀನು ಭುವನ್ ಸ್ವಲ್ಪ ಟ್ವಿನ್ನಿಂಗು, ಅಕ್ಕ ತಮ್ಮನ ಥರ ಕಾಣಿಸ್ತಾ ಇದ್ದೀರಾ. ಹ್ಞೂ ಭುವನ್ ನೀನೇ ಮಾಡ್ದಾ ಪೂರಿ? ಎತ್ತು, ಇನ್ನೊಂದು ಸ್ವಲ್ಪ ಎತ್ತು. ಅಯ್ಯಪ್ಪ, ಬಿಡಿಸ್ಬಿಟ್ಟಿ ಕಣು. ಪೂರಿ, ಸಾಗು, ಹಪ್ಪಳ, ಪಲ್ಯ, ಉಪ್ಪಿನಕಾಯಿ ಆ್ಯಂಡ್ ರಸಮ್, ಸಾಂಬಾರ್ ಆ್ಯಂಡ್ ಬಜ್ಜಿ, ಮಜ್ಜಿಗೆ. ರೈಸ್ ಕೆಳಗಡೆ ಇದೆ ಗೈಸ್. ಇಲ್ಲಿ ಸರ್ವ್ ಮಾಡೋಕ್ಕೆ ನೀತಿ ಅವರು, ಅಪ್ಪು ಅವರು ಆ್ಯಂಡ್ ಭುವನ್ ಅವರು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ನಾಚ್ಕೋತಾರಪ್ಪ ನಮ್ಮ ಮೈಕ್ಳು. ಇಲ್ಲ ಲೈನ್ ಮಾಡ್ಬೇಕಂತೆ, ಬನ್ನಿ ಹೇಳ್ತವ್ರೆ ಬಾಸ್. ವಾವ್, ಸಖತ್. ಅದಕ್ಕೆ ಇಷ್ಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದೀರಾ ಬಾಡಿನ ನೀವು. ನಮ್ಗೊಂಚೂರು ಹೇಳ್ಕೊಡ್ರಿ ರಮ್ಯ ಅವರೇ. ಹಾಂ ಭುವನ್, ಸ್ವಲ್ಪ ಕೇಳು ಅಲ್ಲಿ ರಮ್ಯಾಕನ್ನ. ಬೇಕಿದ್ದಾಗ ಹೆಂಗಿದ್ವಿ, ಹೋಗ್ಬೇಕಿದ್ದಾಗ ಹೆಂಗಿದೀವಿ ಗೈಸ್. ಇವಾಗ ಬಾಡಿಯೋದ ಬಳ್ಳಿಯಿಂದ ನೋಡಿ ಮಾಡಲ್ ಇಲ್ಲೊಬ್ರು ಹೋಯ್ತವ್ರೆ. ಬಾಯ್ ಶ್ರೀರಕ್ಷಾ, ನನ್ನ ಸ್ಟೂಡೆಂಟ್, ಸೆನ್ಸಿಟಿವ್ ಸ್ಟೂಡೆಂಟ್. ಏನ್ ಶ್ರೀರಕ್ಷಾ? ಮಾತೇ ಬರಲ್ಲ. ಇನ್ನೊಂದಿತ್ತು ಮಾತೇ ನಿಲ್ಲಿಸ್ತಾ ಇರೋದು. ಒಬ್ರು ಮಾತಾಡಲ್ಲ, ಒಬ್ರು ಮಾತ್ ಮನೇಲೂ ಹಿಂಗೆ ಸೈಲೆಂಟಾ? ಹೆಂಗಿತ್ತು ಶೂಟ್ ಎಲ್ಲ? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಹೆಂಗ್ ಬಂದಿತ್ತು ಲುಕ್ಕು? ಚೆನ್ನಾಗಿ ಬಂದಿತ್ತು. ಹೆಂಗ್ ಹೇಳ್ಕೊಟ್ವಿ ನಾವು? ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಹೇಳ್ಕೊಟ್ರು. ಚೆನ್ನಾಗಿ ಅದ ಅಷ್ಟೇ ಗೈಸ್, ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ. ಅಷ್ಟೇ ಅಷ್ಟೇ ಅಷ್ಟೇ. ಶೂಟಿಗೆ ಬಂದಿದ್ವಿ ಅಷ್ಟೇ, ಮನೆಗೆ ಹೋಯ್ತಾ ಇದೀವಿ ಅಷ್ಟೇ, ಜ್ಯೂಸ್ ಕುಡ್ಕೊ ಹೋಯ್ತೀವಿ ಅಷ್ಟೇ. ಸುಂದ್ರ ಗೈಸ್, ಫೈನಲಿ ತುಂಬಾ ಚೆನ್ನಾಗಿ ಶೂಟ್ ಬಂತು ಈ ಸಲ. ಬ್ಯಾಚ್ ಅಂತೂ ಸಕ್ಕತ್ತಾಗಿ ಬಂತು. ಆದರೆ ಏನಂದರೆ ನಮಗೆ ಟೈಮ್ ಇರಲಿಲ್ಲ, ಯಾಕಂದರೆ ಕೆಲವೊಂದೆಲ್ಲ ಕರೆಕ್ಷನ್ ಅದು ಇದು ಏನಾದರೂ ಇದ್ದರೆ ಎಲ್ಲ ಸರಿ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಯಿತು. ಹಂಗಾಗಿ ಜಾಸ್ತಿ ಯಾವುದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಗೈಸ್. ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ನಮ್ಮ ಮಮ್ಮಿ ಬಂದಿದ್ರು, ನನ್ನ ಮಗ ಬಂದಿದ್ದ, ಎಲ್ಲ ಬಂದಿದ್ರು. ಆದರೂ ಯಾರನ್ನೂ ತೋರ್ಸೋಕೆ ಫೈನಲಿ ಪೋರ್ಟ್ಫೋಲಿಯೋ ಅಂತೂ ಸಕ್ಕತ್ತಾಗಿ ನಡೀತು ಗೈಸ್. ಈ ಸಲ ಹೊರಗಡೆ ಮಾಡಿದ್ದಕ್ಕೂ ಒಂಥರ ಎಂಜಾಯ್ಮೆಂಟ್ ಇತ್ತು. ಬಟ್ ಈ ಬ್ಯಾಚಲ್ಲಿ ಜಾಸ್ತಿ ರಿಸ್ಕ್ ಏನೋ ಮಾಡ್ಕೊಂಡಿಲ್ಲ ಯಾರೂ. ನಮಗೂ ಕೂಡ ಏನೂ ತೊಂದರೆ ಕೊಟ್ಟಿಲ್ಲ. ಎಲ್ಲರೂ ಸಖತ್ತಾಗಿ ಸೂಪರ್ ಡೂಪರಾಗಿ ಲುಕ್ನ ಕ್ರಿಯೇಟ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಸೊ ಮುಗೀತು. ಇನ್ನೇನಿದ್ರು ಇವತ್ತು ರೆಸ್ಟ್ ಮಾಡಿ ಅಗೇನ್ ನಾಳೆ ಸರ್ಟಿಫಿಕೇಶನ್ ಡೇ ಇರುತ್ತೆ. ಯಾಕಂದರೆ ನೆನ್ನೆ ಎಲ್ಲ ಫುಲ್ಲು ಅವರು ಟಯರ್ಡ್ ಆಗಿರ್ತಾರೆ. ಹಂಗಾಗಿ ರೆಸ್ಟ್ ಮಾಡಿಕೊಂಡು ನಾಳೆ ಬರಲಿ ಅಂತೇಳಿ ಒಂದು ದಿನ ಗ್ಯಾಪ್ ಕೊಟ್ಟಿದ್ದೀವಿ ಈ ಬ್ಯಾಚಿಗೆ. ಹೊರಗಡೆ ಮಾಡಿದ್ರಿಂದ ಎಲ್ಲ ಬೇಗನೆ ಬಂದಿದ್ರು. ಮತ್ತು ಮಾಡಲ್ಸು ಎಲ್ಲ ಬಂದು ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲೇ ಅರೌಂಡ್ 5 ಆಯಿತು ಅಂತ ಅನಿಸುತ್ತೆ. ನಾವು ಬಂದಾಗ್ಲೂ 5:30 to 6 ಆಯಿತು ಮನೆಗೆ ಬಂದು. ನಾನೆಲ್ಲ ರೆಸ್ಟ್ ಮಾಡಿ ಇವತ್ತು ಕೂಡ ಎದ್ದಿದ್ದು ಲೇಟ್ ಆಯಿತು. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಗೈಸ್. ಹಂಗಾಗಿ ಸ್ವಲ್ಪ ನನಗೂ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ ನೆನ್ನೆ. ಆದ್ರೂ ಹುಷಾರಿಲ್ಲ ಏನಿಲ್ಲ ಅಂದ್ರೂ ಇದಕ್ಕೆಲ್ಲ ಕಮಿಟ್ ಆದಮೇಲೆ ಹುಷಾರಿಲ್ಲ ಅನ್ನೋ ಮಾತೇ ಬರೋದಿಲ್ಲ. ಸೊ ನಾನು ಇವಾಗ ತಿಂಡಿ ತಿಂದೆ. ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಜ್ಯೂಸ್ ತರಿಸಿದೆ. ಯಾವುದಿದೆ? ಮಸ್ಕ್ ಮಿಲ್ ಅಂತ ಅಂದ್ಬಿಟ್ಟವನೆ. ಬಟ್ ನಾನು ಯೂಶಲಿ ಶುಗರ್ ಆ್ಯಡ್ ಮಾಡಿಸೋದಿಲ್ಲ ಜ್ಯೂಸಿಗೆ. ಬಟ್ ಇನ್ನೊಂದೇನಂದರೆ ತುಂಬ ಜನ ದಪ್ಪ ಆಗ್ಬಿಟ್ಟಿದ್ದೀರಾ ಅಂತ ಅಂತ ಇರ್ತಾರೆ. ಬಟ್ ನನಗೆ ಏನಾಗಿದೆ ಅಂದರೆ ಊಟ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಸೊ ಗ್ಯಾಸ್ಟ್ರಿಕ್ ಆಗಿ ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ. ಹಂಗಾಗಿ ಸ್ವಲ್ಪ ಡಯೆಟು ಅದೆಲ್ಲ ಮಾಡಬೇಕು. ಇವಾಗ ಪಾಪಗೆ ಫೀಡ್ ಮಾಡಿಸ್ತಿರೋದ್ರಿಂದ ಮನೇಲಿ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇವ್ರಿಗೋಸ್ಕರ ಬದುಕೋದಾದರೆ ಎಲ್ಲ ಥರನೂ ಚೇಂಜಸ್ ಮಾಡ್ಕೋಬೇಕು ಅಂತ ಬೈತಾ ಇರ್ತಾರೆ ನಮ್ಮ ಮನೇಲಿ. ನಮ್ಗೆ ಏನು ಅನ್ಸುತ್ತೆ, ನಮಗೆ ಖುಷಿ ಕೊಡೋದನ್ನ ನಾವು ಎಂಜಾಯ್ ಮಾಡಬೇಕು. ಜನಕ್ಕೋಸ್ಕರ ಬದಲಾಗಕ್ಕೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಗೈಸ್. ಯಾಕಂದ್ರೆ ನಮ್ದು ಹೆಲ್ತು, ನಮ್ಮ ಇದು ಏನಿರುತ್ತೆ ಅದನ್ನ ನೋಡ್ಬೇಕು. ಎಲ್ತ್ ಚೆನ್ನಾಗಿದ್ರೆ ಓಕೆ, ದಪ್ಪ ಸಣ್ಣ ಅನ್ನೋದು ಮ್ಯಾಟರ್ ಆಗಲ್ಲ. ಸೊ ಜಾಸ್ತಿ ಆ್ಯಕ್ಚುಲಿ ಅದು ನನಗಿದೆ. ಯಾಕಂದರೆ ಮೊದಲಿಂದನೂ ಸ್ವಲ್ಪ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಬಂದು ಸಡನ್ನಾಗಿ ಇಷ್ಟೊಂದು ದಪ್ಪ ಆಗ್ತಾ ಇದ್ದೀನಲ್ಲ ಅನ್ನೋದು ಫೀಲ್ ನನಗೂ ಇದೆ. ಬಟ್ ಪಾಪಕ್ಕೆ ಫೀಡ್ ಮಾಡಿಸ್ತಾರೋದ್ರಿಂದ ಡಯಟ್ ಫುಡ್ ಆಗಲಿ ಜಾಸ್ತಿ ನಾನು ತಿನ್ನೋಕ್ಕಾಗಲ್ಲ ಇವಾಗ. ಅದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಬೇಕು. ಇವಾಗ 6 ಮಂತ್ ಆಗ್ತಿದೆಯಲ್ಲ, ಸೊ 6 ಮಂತ್ ಆದಮೇಲೆ ಸ್ವಲ್ಪ ಎಲ್ಲ ಸ್ಟಾರ್ಟ್ ಮಾಡಬೇಕು. ಅಟ್ಲೀಸ್ಟ್ ಒಂದು ಪಾಪಗೆ 9 ಮಂತ್ಸ್ ಆಗೋಷ್ಟರಲ್ಲಿ ನಾನು ಸ್ವಲ್ಪ ಸಣ್ಣ ಆಗಬೇಕು ಅನ್ನೋದು ನನಗೂ ತುಂಬ ಇದೆ. ಬಟ್ ಏನಾಗ್ತಿದೆ ಅಂದರೆ ನನಗೆ ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಆಗ್ತಿದೆ.
ವಿಡಿಯೋ ಮಾಡೋದಿರ್ಬೋದು, ಕ್ಲಾಸ್ ಮೇಂಟೆನೆನ್ಸು, ಮಕ್ಕಳು ನೋಡ್ಕೊಳ್ಳೋದು, ಅಪ್ಪುನೇನೋ ಮಮ್ಮಿ ಮ್ಯಾನೇಜ್ ಮಾಡ್ತಾರೆ, ಓಕೆ, ಬಟ್ ಪಪ್ಪು ಎಲ್ಲ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ದಪ್ಪ ಆಗಿದ್ದೀರಾ ಅಂತ. ದಪ್ಪ ಆಗಿರೋದು ನಿಮ್ಗಿಂತ ಹೆಚ್ಚಾಗಿ ನನಗೂ ಗೊತ್ತಾಗುತ್ತೆ ಅಲ್ವಾ, ಯಾಕಂದರೆ ಅವಾಗಿರೋದಕ್ಕೂ ಇವಾಗಿರೋದಕ್ಕೂ. ಬಟ್ ಬಾಣಂತಿ ಮತ್ತು ಪ್ರೆಗ್ನೆನ್ಸಿಲಿ ಅದೆಲ್ಲ ಕಾಮನ್ನು. ಬಟ್ ಜಾಸ್ತಿ ನಾನು ಅದನ್ನೆಲ್ಲ ಬೇರೆಯವ್ರು ಹೇಳ್ತಾರೆ ಅಂತ ಮೈಂಡಿಗೆ ತೊಗೊಳಲ್ಲ, ಯಾಕಂದರೆ ನನ್ನ ಹೆಲ್ತು ನನ್ನ ಆರೋಗ್ಯ ಹೆಂಗಿರುತ್ತೆ ಅನ್ನೋದು ನನಗೆ ಗೊತ್ತಿರುತ್ತೆ. ಹೇಳೋರು ಕಾಮನ್ ಆಗಿ ಹೇಳ್ತಾರೆ, ಲೈಕ್ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರೆಲ್ಲ ಆ ಥರ ನೋಡಿ ಈ ಥರ ನೋಡೋಕ್ಕೂ ಕೆಲವ್ರಿಗೆ ಇಷ್ಟ ಆಗಲ್ಲ. ಆ ಒಂದು ಉದ್ದೇಶದಿಂದ ಹೇಳ್ತಾರೆ ಅಂತಾನು ನಾನು ಅದನ್ನ ಪಾಸಿಟಿವ್ ಆಗೇ ತಗೋತೀನಿ, ನೆಗೆಟಿವ್ ಆಗಿ ಏನು ತಗೊಳಕ್ ಹೋಗಲ್ಲ. ಬಟ್ ಅಷ್ಟೊಂದು ನನ್ನ ಬಗ್ಗೆ ಕೇರ್ ಇದೆಯಲ್ಲ ಗೈಸ್, ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಇವಾಗ ನಮ್ಮ ಮಮ್ಮಿಯವರು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಮತ್ತೆ ಸರ್ಟಿಫಿಕೇಶನ್ ಡೇ ಇನ್ನು 31st May 31st ನಮ್ಮದು ಸೆಲ್ಫ್ ಮೇಕಪ್ ಕ್ಲಾಸ್ ಇದೆ. ಅದಾದಮೇಲೆ ಅಗೈನ್ 4th ಬ್ಯಾಚಸ್ ಸ್ಟಾರ್ಟ್ ಆಗ್ತಿದೆ. ಇನ್ನು ಕಂಟಿನ್ಯೂಸ್ ಆಗಿ ವರ್ಕ್ ವಿಡಿಯೋ ಏನು ಮಾಡ್ತೀನೋ ಗೊತ್ತಿಲ್ಲ, ಆದಷ್ಟು ಇವಾಗಲೂ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪು ಅವ್ರಿಗೆ ಸಿಲ್ವರ್ ಬಟನ್ ಕೊಡ್ಸೋ ಒಂದು ಖುಷಿಲಿ ಕಾತುರದಿಂದ ಕಾಯ್ತಾ ಇದ್ದೀನಿ. ಅದು ಬರೋ ತನಕನೂ ಸ್ವಲ್ಪ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ, ನಿಮ್ಮ ಸಪೋರ್ಟ್. ಏನು ಸಾಂಬಾರು ಮಮ್ಮಿ ಇವತ್ತು? ಸೊಪ್ಪು ಸಾರು. ಏನು ಸೊಪ್ಪು ಸಾರು? ಕೀರೆ ಸೊಪ್ಪು. ಗೈಸ್, ನಮ್ಮ ತೋಟದ ಕೀರೆ ಸೊಪ್ಪು. ಫಸ್ಟ್ ಇಲ್ಲೇನು ಮಾಡ್ಕೊಂಡಿದ್ಯಾ, ಖಾರ ಮತ್ತು ಬೇಳೆ ಇಟ್ಕೊಂಡಿದ್ದಾರೆ. ಇಲ್ಲಿ ಜ್ಯೋತಿ ಅವರು ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ಬಂದವ್ರೆ. ಜ್ಯೋತಿ ಇವತ್ತು ಬರಲ್ಲ ಎಂದಿದೆ ತಾನೇ? ಹೌದೇ? ಮಮ್ಮಿ ನುಗ್ಗೆಕಾಯಿ ಯಾರು ಇಷ್ಟೊಂದು ಕೊಟ್ಟವ್ರೆ? ಜ್ಯೋತಿಗೂ ಕೊಟ್ಟು ಕಳ್ಸು. ಹೌದೇ? ನಮ್ಮ ಚಿಕ್ಕಮ್ಮ ಅವ್ರು ಕೊಟ್ಟು ಕಳಿಸಿದ್ದಾರೆ ಊರಿಂದ ನುಗ್ಗೆಕಾಯಿ. ಪಪ್ಪದ ಬಾಟ್ಲು ನೋಡಿ ಇಲ್ಲಿ. ಅವತ್ತು ನಾವು ದೇವ್ರಿಗೆ ಹೋಗಿದ್ದಾಗ, ಮನೆ ದೇವ್ರಿಗೆ ಹೋಗಿದ್ದಾಗ ತಗೊಂಡೋಗಿದ್ವಿ ಗೈಸ್. ಮಮ್ಮಿ ಇದು ಇದಿತ್ತೇನೋ ಅಲ್ವಾ? ಇಲ್ಲ, ಹಿಂಗೇನೆ ವಾಶ್ ಮಾಡಿಡು ಮಮ್ಮಿ, ಅದು ನೀರ್ದು ಹಂಗಂಗೆ ಇದಾಗೈತೆ. ಇದು ಕ್ಯಾಪ್ ಏನೇನೋ ಇಟ್ಟವ್ರೆ ನಮ್ಮ ಮಮ್ಮಿ ಅವರು. ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಮಾಡ್ಬಿಟ್ಟು ಫ್ರಿಜ್ಗೆ ಇಟ್ಬಿಟ್ಟವ್ರೆ ಗೈಸ್, ಎಲ್ಲ ಇದಾಗ್ಬಿಡುತ್ತೆ ಅಂತೇಳಿ. ಪ್ರಾಡಕ್ಟ್ ಎಲ್ಲ ತೊಗೊಂಡು ಹೋಗಿದ್ದೆಲ್ಲ ಇದ್ರೊಳಗಡೆನೇ ಇದೆ. ಸೊ ಇದೆಲ್ಲ ತೆಗೆದು ಇವಾಗ ನೀಟಾಗೆ ವಿದ್ಯಾ ಮತ್ತು ಅಮ್ಮು ಬರ್ಬೋದೇನೋ, ಇಲ್ಲ ಅಮ್ಮು ಎಲ್ಲೋ ಹೊರಗಡೆ ಹೋಗ್ತೀನಿ ಅಂತ ಇದ್ಲು. ವಿದ್ಯಾ ಬಂದರೆ ಎಲ್ಲ ಎತ್ತಿಡಬೇಕು ಗೈಸ್. ಇವಾಗ ಇದ್ರ ತುಂಬ ಫುಲ್ ಪ್ರಾಡಕ್ಟೇ ಇದೆ. ಇದಿಷ್ಟೇ ಗೈಸ್. ಇವಾಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಮತ್ತು ನಾಳೆ ಕ್ಲಾಸ್ ಇರೋದ್ರಿಂದ ಮತ್ತೆ ಅದೇ ಸರ್ಟಿಫಿಕೇಷನ್ ಡೇ ಒಂದು ಮುಗಿದ್ರೆ ಫೈನಲಿ ಮುಗೀತು. ಈ ಕಡೆ ಬೇಜಾರಾಗುತ್ತೆ, ತುಂಬ ಅಟ್ಯಾಚ್ಮೆಂಟ್ ಇತ್ತು ಈ ಬ್ಯಾಚ್ ಜೊತೆ. ಅವರು ಕೂಡ ತುಂಬ ಜಾಸ್ತಿ ಅಟ್ಯಾಚ್ಮೆಂಟು. ಲೈಕ್ ಅಂದರೆ ನನ್ನ ಪಾಪು ಇದೆ ಅನ್ನೋದೇ ಒಂದು ಇರಲಿಲ್ಲ, ಹಾಗೆ ಸ್ಟುಡಿಯೋಗೆ ಹೋಗಬೇಕು ಅನ್ನೋ ಥರ ಅನ್ಸೋದು. ಓಕೆ ಗಾಯ್ಸ್, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್. ಥ್ಯಾಂಕ್ ಯು.